ಸೊಸೆನ ಮನೆ ಕರ್ಕೊಂಡ್ ಬಂದಿದ್ದೀನಿ. ಇನ್ಮೇಲೆ ಇವಳು ಕಾಪಾಡೋ ಹೊಣೆ ನಿನಗೆ ಸೇರಿದ್ದು. ಇದೇನು ರಾಮಣ್ಣ ನೀನ್ ಮಾಡ್ಕೊಂಡು ಬಂದಿರೋ ಕೆಲಸ? ಅವಳಪ್ಪ ನೋಡಿದ್ರೆ ಇಲ್ಲದ ಹಗರಣ ಆಗುತ್ತೆ. ಈಗ್ಲೇ ಊರನ್ನೆಲ್ಲ ಹೇಳ್ಕೊಂಡು ತಿರುಗ್ತಾ ಇದ್ದಾನೆ. ನೀನ್ ಮನೆಗ್ ಬಂದ್ರೆ ನಿನ್ ಕಾಲ್ ಕತ್ತರಿಸ್ತೀನಿ ಅಂತ. ಕತ್ತರಿಸಿ ಬಿಡ್ತಾನೆ. ಅವ್ನು ಹೇಳದನ್ನ ಮಾಡೋದಕ್ಕೂ ಹೇಸ್ತಿರೋನಪ್ಪ. ಅವಳು ಮರ್ತು ಬಿಡಪ್ಪ. ಅಲ್ಲಮ್ಮ, ಬುದ್ಧಿ ತಿಳಿಯೋಕ್ ಮುಂಚಿನಿಂದ ನಮ್ಮಿಬ್ಬರನ್ನು ಗಂಡ ಹೆಂಡತಿ ಅಂತಂದು ಈ ಮದುವೆ ಇನ್ವಿಟೇಷನ್ ಪ್ರಿಂಟ್ ಆದ್ಮೇಲೆ ಅವಳನ್ನ ಮರ್ತು ಬಿಡು ಅಂತ ಹೇಳ್ತೀಯಲ್ಲ, ಇದ್ಯಾವ ನ್ಯಾಯ? ನ್ಯಾಯಕ್ಕೆ ಬೆಲೆ ಇದ್ದಿದ್ರೆ ನನ್ನ ತಮ್ಮನಾಗಿದ್ದ ಅವನು ಹೀಗೆ ವೈರಿಯಾಗಿ ನಮ್ಮ ಮೇಲೆ ದ್ವೇಷ ಸಾರಿಸ್ತಿದ್ನ? ತಪ್ಪೆಲ್ಲ ನಿಮ್ದು. ಅವನು ಯಾರ ಹತ್ರ ಲೇವಾದೇವಿ ಮಾಡಿದ್ರೇನು, ಯಾರ ಹತ್ರ ಎಷ್ಟು ಬಡ್ಡಿ ತಗೊಂಡ್ರೇನು, ನೀವೇ ಪಂಚಾಯತ್ಲಿ ಅವನಿಗೆ ಎದುರ ಸಾಕ್ಷಿ ಹೇಳ್ಬೇಕಾಗಿತ್ತು. ನಿನ್ನ ಅಣ್ಣನಾದ ಮಾತ್ರ ಅವನು ಕೂಡ ಸಾಕ್ಷಿ ಹೇಳ್ಬೇಕಾಗಿತ್ತಲ್ಲ. ಊರಿಗೆಲ್ಲ ನನ್ನೇನ ಮಾಡ್ತಿದ್ರು ಕೂಡ ಕೂಡಾಗಿ ಕಣ್ಮುಚ್ಕೊಂಡು ಕೂತಿರ್ಬೇಕಾಯ್ತು. ಹೌದೌದು, ನಾನು ಮಾಡಿದ ಬಹಳ ಅನ್ಯಾಯ. ಈಗ ನೀನು ಮಗ ಮಾಡಿದ್ದಾನಲ್ಲ, ಇದು ಬಹಳ ದೊಡ್ಡ ನ್ಯಾಯ. ವಯಸ್ಸು ಬಂದು ಹುಡುಗಿನ ಕರ್ಕೊಂಡು ಬಂದು ಮನೆಯಲ್ಲಿ ಕೂಡ ಹಾಕೊಂಡಿದ್ದಾನಲ್ಲ. ನಾಳೆ ನನ್ನ ಮಗಳಿಗೆ ಏನಾದ್ರೂ ಕೆಟ್ಟ ಹೆಸರು ಬಂದ್ರೆ ಯಾರು ಹೊಣೆ? ನಾನು ಹೊಣೆ. ಮುಚ್ಚೋ ಬಾಯಿ. ನನ್ನ ಹತ್ರನೇ ಹಣ ಇದೆ ಅನ್ನೋ ಅಹಂಕಾರದಲ್ಲಿ ನಿಮ್ಮಪ್ಪ ಪಂಚಾಯಿತಿ ಕಟ್ಟೆಯನ್ನು ನನಗೆ ಎದುರ ಸಾಕ್ಷಿ ಹೇಳಿ ಯಾವತ್ತು ನನ್ನ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡಿಬಿಟ್ಟು ಆವತ್ತೇ ನನ್ನ ನಿಮ್ಮ ಸಂಬಂಧ ಹರಿದೋಯ್ತು. ಕಳಿಸು ನನ್ನ ಮಗಳನ್ನ. ಲಲಿತಾ, ಒಳ್ಳೆ ಮಾತನ್ನ ಮನೆಗೆ ಬರ್ತೀಯೋ ಇಲ್ವೇ? ಇನ್ಮೇಲೆ ಇದೇ ನನ್ ಮನೆ ಅಪ್ಪ. ಮೊಂಡತನ ಮಾಡಿದ ತಲೆಗೆ ಉರುಳಾಗುತ್ತೆ. ಓಹೋ, ಕೊಲೆ ಮಾಡ್ಬೇಕು ಅಂತ ಬಂದಿದ್ದೀಯಾ? ಹಾಗೆ ಅಂತ ನಿರ್ಧಾರ ಮಾಡಿದ್ರೆ ಬಾ, ಇಬ್ಬರನ್ನು ಒಟ್ಟಿಗೆ ಕೊಂದು ಬಿಡು. ಕಳಿಸ್ಬಿಡಪ್ಪ ರಾಮು, ಕಳಿಸ್ಬಿಡು. ಹಠ ಮಾಡ್ಬೇಡ. ಚೋಟ್ ಬಿಡು ಅಂತಂದ್ರೆ ಮಾರ್ಬಿಡದ್ ಬಿಟ್ಟು ನಮ್ಗೆ ಆಗಪ್ಪ ವ್ಯಾಚ. ಕಳಿಸ್ಬಿಡು. ರಾಮು, ನನ್ನ ಸಹವಾಸ ನಿನಗಿನ್ನೂ ಗೊತ್ತಿಲ್ಲ. ನಾನು ಅಷ್ಟೇ, ಪ್ರಾಣ ಹೋದ್ರೂ ಹಿಡಿದಿರೋ ಕೈನ ಯಾವತ್ತೂ ಬಿಡೋಂಥವನಲ್ಲ. ಅದೇನ್ ಮಾಡ್ತೀಯ ಮಾಡ್ಕೊಂಡು ನೋಡೋಣ. ಏನು ಮಾಡ್ತೀಯ? ನಡಿ. ಸೀತು, ಬಾ.